Good morning, everyone. Vidya Chetan, period 1. Greet Meet Conversation. Activity 1. Greet the children by calling each child by his or her name. Activity Kadamtal. Material Drum Tambori. Method Start the class by clapping 3 times. Tell the children to enter and say, "Hi teacher." Greet them by saying hello by name of the children. Activity 2 Get to know yourself. Method Make the children sit in a circle and place the flashcard in the middle. Play a game of passing the ball. When the music stops, the child who has the ball in their hand must pick a flashcard and say what part it is by pointing to their body. For example, ಪಾಸಿಂಗ್ ದ ಬಾಲ್ ಆಟದ ಮೂಲಕ ಮಗು ಪಾರ್ಟ್ಸ್ ಆಫ್ ಬಾಡಿ ಪರಿಚಯಿಸುವ ಒಂದು ಆಟವಾಗಿದೆ. ದೆನ್ ಸೆಕೆಂಡ್ ಪೀರಿಯಡ್ ಮೈ ಟೈಮ್ ಪೀರಿಯಡ್. ದೇರ್ ಆರ್ 4 ಕಾರ್ನರ್ಸ್ ಆರ್ ದೇರ್. ಕಾರ್ನರ್ ನಂಬರ್ 1 ಡಿಸ್ಕವರಿ ಆಫ್ ಸೈನ್ಸ್ ಕಾರ್ನರ್. ಆಕ್ಟಿವಿಟಿ ಕಲರ್ ಫನ್. ಮಟೀರಿಯಲ್ ಟ್ರಾನ್ಸ್ಪೋರ್ಟ್ ಗ್ಲಾಸಸ್, ವಾಟರ್, ಕಲರ್ಸ್. ಮೆಥಡ್ Children will observe the change caused by mixing the colors in the water. ಇಲ್ಲಿ ಮಕ್ಕಳು ನೀರಿನಲ್ಲಿ ವಿವಿಧ ಬಣ್ಣವನ್ನು ಬೆರೆಸುವುದರಿಂದ ಆಗುವ ಬದಲಾವಣೆಯನ್ನು ಗಮನಿಸುವುದಾಗಿದೆ. ದೆನ್ ಸೆಕೆಂಡ್ ಕಾರ್ನರ್ ಡಾಲ್ಸ್ ಕಾರ್ನರ್. ಆಕ್ಟಿವಿಟಿ ಅಸೆಂಬಲ್ ದ ಡಾಲ್. ಮಟೀರಿಯಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಲ್ಸ್. ಮೆಥಡ್ ಮೇಕ್ ಅ ಗ್ರೂಪ್ ಆಫ್ ಡಾಲ್ಸ್. ಚಿಲ್ಡ್ರನ್ ಅಸೆಂಬಲ್ ಡಾಲ್ಸ್ ಇನ್ ದೇರ್ ಓನ್ ಇಮ್ಯಾಜಿನೇಷನ್. ಅಂದರೆ ಇಲ್ಲಿ ಶಿಕ್ಷಕರು ವಿವಿಧ ಗಾತ್ರದ ಗೊಂಬೆಗಳನ್ನು ಜೋಡಿಸಿ ಮಕ್ಕಳಿಗೆ ಆ ಗಾತ್ರದ ಆಧಾರದ ಮೇಲೆ ವಿಂಗಡಿಸಲಿಕ್ಕೆ ತಿಳಿಸ್ಬೇಕು. ಇಲ್ಲಿ ಪ್ರಾಣಿಗಳ ಗೊಂಬೆ ಇರ್ಬೋದು, ಪಕ್ಷಿಗಳ ಗೊಂಬೆ, ಮನುಷ್ಯನ ಗೊಂಬೆ, ಹಾಗೆ ವಿವಿಧ ಆಕೃತಿಯ ಗೊಂಬೆಗಳನ್ನು ಜೋಡಿಸಲು ಮಕ್ಕಳಿಗೆ ಹೇಳಬೇಕು. ಮಕ್ಕಳು ಗೊಂಬೆಗಳ ಒಂದು ಆಕೃತಿಗಳನ್ನೇ ಒಂದು ಕಡೆ, ಮನುಷ್ಯ ಗೊಂಬೆಗಳನ್ನೇ ಒಂದು ಕಡೆ, ಪ್ರಾಣಿ ಗೊಂಬೆಗಳನ್ನೇ ಒಂದು ಕಡೆ, ಇಲ್ಲ ಪ್ರಾಣಿ ಮತ್ತು ಪಕ್ಷಿಗಳನ್ನು ಒಂದು ಕಡೆ ಇಡುವಂಥ ಒಂದು ಚಟುವಟಿಕೆಯನ್ನು ಮಾಡಿಸೋದಾಗಿದೆ. ದೆನ್ ನೆಕ್ಸ್ಟ್ ಕಾರ್ನರ್ ಆರ್ಟ್ ಕ್ರಾಫ್ಟ್ ಕಾರ್ನರ್. ಆಕ್ಟಿವಿಟಿ ಪೇಸ್ಟಿಂಗ್ ಕಾಟನ್ ಬಾಲ್ಸ್. ಮಟೀರಿಯಲ್ cotton, gum, drawing sheets. Method the teacher provides a drawing sheet written with letter, figure, line, picture and the children paste the cotton on the line. ಇಲ್ಲಿ ಟೀಚರು ಮಕ್ಕಳಿಗೆ ವಿವಿಧ ಆಕೃತಿಗಳನ್ನು ಒಂದು ಡ್ರಾಯಿಂಗ್ ಹಾಳೆಯಲ್ಲಿ ಬಿಡಿಸಿ ಕೊಡಬೇಕು. ಆನಂತರ ಮಕ್ಕಳು ಅದಕ್ಕೆ ಕಾಟನ್ ಬಾಲ್ಗಳನ್ನು ಪೇಸ್ಟ್ ಮಾಡಲು ತಿಳಿಸುವ ಒಂದು ಚಟುವಟಿಕೆಯಾಗಿದೆ. ನೆಕ್ಸ್ಟ್ ಕಾರ್ನರ್ ರೈಟಿಂಗ್ ಕಾರ್ನರ್. Activity let's write. Material sand tray. Different letter design related drawing exercise using the child's fingers in the sand tray will do. ಇಲ್ಲಿ ಮಕ್ಕಳಿಗೆ ಒಂದು ಟ್ರೇಯಲ್ಲಿ ಮರಳನ್ನು ಹಾಕಿ ಮಗು ಕೈ ಬೆರಳನ್ನು ಬಳಸಿ ವಿವಿಧ ಅಕ್ಷರದ ವಿನ್ಯಾಸಗಳನ್ನು ಬರೆಯುವಂತಹ ಒಂದು ಚಟುವಟಿಕೆಯಾಗಿದೆ. ದೇರ್ ಆರ್ 4 ಕಾರ್ನರ್ಸ್ ಆಕ್ಟಿವಿಟೀಸ್ ಆರ್ ಫಿನಿಶ್ಡ್. ದೆನ್ ಪೀರಿಯಡ್ 3 numerical knowledge. Activity identify the objects that does not belongs to the group. Materials a set of fruit and vegetable patterns, a set of pencils and pens, a cutout set of triangle figures and a set of circle, animal and birds pictures. There are 3 sets of each materials. Method prepare multiple sets such that each set contains 3 identical objects and the different objects. ಅಂದರೆ ಇಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ವೆಜಿಟೇಬಲ್ಸ್ಗಳನ್ನಿರ್ಬೋದು ಅಥವಾ ಫ್ರೂಟ್ಸ್ಗಳನ್ನು ಅಥವಾ ಟ್ರಯಾಂಗಲ್ ಆಕೃತಿಗಳನ್ನಿರ್ಬೋದು, ಇವುಗಳ ಸೆಟ್ಗಳನ್ನು ಮಾಡಿ ಒಂದು 3 ಸೆಟ್ಗಳನ್ನು ಮಾಡಿಟ್ಕೋಬೇಕಾಗತ್ತೆ. ಇದು ಚಟುವಟಿಕೆ ಗುಂಪಿಗೆ ಸೇರದ ಒಂದು ಆಕೃತಿಯನ್ನು ಗುರುತಿಸು, ಗುಂಪಿಗೆ ಸೇರದ ಪದವನ್ನು ತೆಗೆದುಹಾಕು ಎನ್ನುವ ಒಂದು ಆ್ಯಕ್ಟಿವಿಟಿಯನ್ನು ಈ ಒಂದು ಪೀರಿಯಡ್ನಲ್ಲಿ ಮಾಡಿಸುವುದಾಗಿದೆ. ಪೀರಿಯಡ್ 4 ಕ್ರಿಯೇಟಿವ್ ಆರ್ಟ್ಸ್.
Activity painting with brush. Material brush, paint. Method show the children how to use paint and brush on a white sheet. Let the children draw different pictures of their choice. Ask them to paint the picture with a brush and tell them to describe the picture. Period 5 language development. Activity a word of name. Materials notebook, chart paper, pencil, crayons, surrounding materials. Method lists the name of common familiar objects in the classroom with the help of children. For example, table, chair, door, window, blackboard, chalk piece, etc. Period 6 outdoor games. Activity Kuntebille. Period 7 story time. Title ಸೋನಿ ಆ್ಯಂಡ್ ಟೊಮೆಟೊಸ್. ಡಿಯರ್ ಟೀಚರ್, ಎಲ್ಲರಿಗೂ ತಿಳಿದಿರೋ ಹಾಗೆ ಸೋನಿ ಮತ್ತು ಟೊಮೆಟೊಸ್ ಅನ್ನೋ ಒಂದು ಕತೆ ಹಿಂದಿನ ವರ್ಷದಲ್ಲಿ ಗೊತ್ತಿರೋದಾಗಿದೆ. ಇನ್ನೊಮ್ಮೆ ಹೇಳಬೇಕು ಅಂದರೆ ಸೋನಿ ಸೋಫಾ ಸೆಟ್ ಮೇಲೆ ಕೂತಿರ್ತಾಳೆ. ಆಗ ಅವಳ ಅಮ್ಮ ಟೊಮೆಟೊ ತರಲಿಕ್ಕೆ ಮಾರ್ಕೆಟ್ಗೆ ಕಳಿಸ್ತಾರೆ. ಸೋನಿ ಟೊಮೊಟೊಗಳನ್ನು ತಗೊಬಂದು ಅಮ್ಮನಿಗೆ ಕೊಡ್ತಾಳೆ. ಆಗ ಅಮ್ಮ ಟೊಮೆಟೊಸ್ಗಳನ್ನ ಹಾಗೆ ಫ್ರೂಟ್ಸ್ನೆಲ್ಲ ತೊಳೆದ್ಬಿಟ್ಟು ಕೊಟ್ಟಾಗ ಸೋನಿ ತಿಳ್ಕೊಳ್ತಾಳೆ, ಯಾವುದೇ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅವುಗಳನ್ನು ಯೂಸ್ ಮಾಡೋಕ್ಕಿಂತ ಮೊದಲು ತೊಳೆದು ತಿನ್ನಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳುವಂಥ ಸೋನಿ ಆ್ಯಂಡ್ ಟೊಮೆಟೊ ಸ್ಟೋರಿಯನ್ನು ಹೇಳಬೇಕು. ಹೇಳೋದ್ರ ಜೊತೆಗೆ ಮಕ್ಕಳಿಗೆ ಅಭಿನಯದ ಮೂಲಕನೂ ಸೋನಿ ಪಾತ್ರ, ಮಗು, ಹಾಗೆ ಅವಳ ತಾಯಿ ಪಾತ್ರ, ಮಾರ್ಕೆಟಿಗೆ ಹೋಗ್ತರುವ ಹಾಗೆ ಕಾನ್ವರ್ಜೇಷನ್ ಕೂಡ ಈ ಒಂದು ಪೀರಿಯಡಲ್ಲಿ ಮಾಡಿಸ್ಬೋದಾಗಿದೆ. ಪೀರಿಯಡ್ 8 ಸಿ ಯು ಅಗೈನ್. ದಿಸ್ ಈಸ್ ದ ಲಾಸ್ಟ್ ಪೀರಿಯಡ್. recall the activities performed on this day. Okay, thank you. My name is Jyoti, GLPS Hullatti and Kriyashila Tare, Shumogga. Thank you one and all.